ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನ ಒಂದು ಸಖತ್ತಾಗಿರುವ ಎಲ್ಲರಿಗೂ ಇಷ್ಟವಾಗುವ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅದು ಯಾವುದು ಅಂತ ಮುಂದೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಬಂತು, ಯಶವಂತಪುರಕ್ಕೆ ಬಂತು ಬಸ್ಸು. ಯಶವಂತಪುರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಅದುವೇ ನಮ್ಮ ರ್ಯಾಪಿಡ್ ರಶ್ಮಿ FM ರೇಡಿಯೋ ಅವರದ ಸೀರೆ ಸಂತೆಗೆ ಹೋಗ್ತಾ ಇದ್ದೀನಿ, ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆಯಲ್ಲೂ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿದೆ, ಯಾವ ಸೀರೆಗಳಿಟ್ಟಿದ್ದಾರೆ. ನೋಡಿ, ಇದೆ ಯಶವಂತಪುರ ಬಸ್ ಸ್ಟ್ಯಾಂಡ್. ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಮಾಡಿದ್ರು, ಇಳಿದು ಬಿಟ್ಟು ಕೆಳಗಡೆ ಡೌನ್ ಇದೆ. ಡೌನ್ಗೆ ಹೋದರೆ ಅಲ್ಲಿ ಪಕ್ಕದಲ್ಲೇ ಥಿಯೇಟ್ರ್ ಇದೆ, ಗೋಪಾಲನ್ ಥಿಯೇಟ್ರ್ ಇದೆ. ಅದ್ರ ಪಕ್ಕದಲ್ಲೇ ಮುನಿಸ್ವಾಮಪ್ಪ ಅಂತ ಚೌಟ್ರಿ ಇದೆ. ಆ ಚೌಟ್ರಿಲಿ ನಮ್ಮ ರ್ಯಾಪಿಡ್ ರಶ್ಮಿ ಅವರು ಸೀರೆ ಸಂತೆನ ಏರ್ಪಡಿಸಿದ್ದಾರೆ. ಫ್ರೆಂಡ್ಸ್, ಇದು ಯಶವಂತಪುರ ಅಂತಲ್ಲ, ಇಡೀ ಬೆಂಗಳೂರಲ್ಲೇ ಒಂದೊಂದು ಏರಿಯಾ ಸೆಲೆಕ್ಟ್ ಮಾಡಿಕೊಂಡು ಅವರು ಎಲ್ಲ ಸರೌಂಡಿಂಗು ಸೇರಬೇಕು ಅಂತ ಪ್ಲೇಸ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆಲ್ ಓವರ್ ಬ್ಯಾಂಗ್ಳೂರು ಎಲ್ಲ ಇನ್ಕ್ಲೂಡ್ ಆಗಿದೆ. ಎಲ್ಲ ಕಡೆನೂ ಇದನ್ನು ಇಟ್ಟಿದ್ದಾರೆ. ಸತತ 3 ತಿಂಗಳಿಂದ ನಡೀತಾ ಇದೆ ಇದು ಪ್ರೋಗ್ರಾಮು. ತುಂಬ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ ವೀಕ್ಷಕರೇ. ನಿಜವಾಗ್ಲೂ ಅದನ್ನು ನೋಡಿದ್ರಾಗಲೇ ನಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ನಿಮಗೆ ಒಳಗಡೆ ಹೋಗ್ಬೇಕು ಇನ್ನು. ಬನ್ನಿ ನೋಡೋಣ. ನೋಡಿ, ನಮ್ಮ ರ್ಯಾಪಿಡ್ ರಶ್ಮಿ ಅವರ ಬ್ಯಾನರ್ ಹಾಕಿದ್ದಾರೆ. ನೋಡಿ, ಯಾರಿಗೆ ತಾನೇ ರ್ಯಾಪಿಡ್ ರಶ್ಮಿ ಇಷ್ಟ ಇಲ್ಲ ಫ್ರೆಂಡ್ಸ್? ಅವರ ಮಾತಿಗೆ, ಅವರವರ ಪಟ ಮಾತಿಗೆ, ಅವರ ಕೇಳುವ ಪ್ರಶ್ನೆಗಳಿಗೆ ಎಲ್ಲರೂ ಅವರ ಫ್ಯಾನ್ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸ್. ಇದರಿಂದಲೇ ಈ ಸೀರೆ ಸಂತೆ ತುಂಬ ಯಶಸ್ವಿ ಆಗಿರ್ಬೋದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಸ್ಟಾರ್ಟಿಂಗಿಂದನೇ ರೆಡಿಮೇಡ್ ಬ್ಲೌಸ್ ಇಟ್ಟಿದ್ದಾರೆ. ಒಂದೊಂದು ಥರ ಇದೆ, ವೆರೈಟಿಗಳಿದೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಹಾಗೇನೂ ಅಷ್ಟೇ, ಸೀರೆಗಳಲ್ಲೂ ಅಷ್ಟೇ, ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ವೆರೈಟಿ ಸೀರೆಗಳು ಇದೆ. ಕ್ರೇಪ್ ಇದೆ, ಮೈಸೂರು ಸಿಲ್ಕ್ ಇದೆ, ಬನಾರಸಿ ಇದೆ, ಕಂಚಿ ಇದೆ, ಇನ್ನೂ ಹಲವಾರು ವೆರೈಟಿಗಳು ತುಂಬ ಇದೆ ಫ್ರೆಂಡ್ಸ್ ಇದರಲ್ಲಿ. ಮತ್ತು ನಿಮಗೆ ಯಾರು ರೇಟಲ್ಲಿ ಬೇಕೋ ಆ ಥರನೂ ಇದೆ. ಮತ್ತು ಒಂದು ತೊಗೊಂಡ್ರೆ ಒಂದು ಫ್ರೀ ಆ ಥರನೂ ಸೀರೆಗಳಿದೆ. ಮುಂದೆ ನೋಡ್ತಾ ಇರಿ ಹಾಗೆ ವಿಡಿಯೋನ. ನಮ್ಮ ಹೆಣ್ಮಕ್ಳುಗಳಿಗೆ ಎಷ್ಟು ಸೀರೆ ಕ್ರೇಜ್ ಇದೆ ಅಂತ ನಿಮ್ಮ ಒಂದು ಸ್ವಲ್ಪ ಹಂಗೆ ಮುಂದೆ ನೋಡ್ತಾ ಇರಿ. ಆವಾಗಲೇ ನಿಮಗೆ ಎಷ್ಟು ರಶ್ ಇದೆ, ಎಷ್ಟು ಕಿತ್ತಾಡ್ತಾ ಇದ್ದಾರೆ, ಅದೆಲ್ಲ ಬರುತ್ತೆ ಈ ವಿಡಿಯೋದಲ್ಲಿ. ಮುಂದೆ ಹಾಗೆ ನೋಡಿ. ಆಮೇಲೆ ಇನ್ನೊಂದು, ನಮ್ಮ ಬಿಗ್ ಬಾಸ್ ರಘು ಅವರ ಮಿಸಸ್ ಬಂದಿದ್ರಲ್ಲ ಬಿಗ್ ಬಾಸ್ಗೆ, ಆವಾಗ ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡು ಬಂದಿದ್ರಲ್ಲ ಫ್ರೆಂಡ್ಸ್, ಆ ಸ್ಯಾರಿನೂ ಇದೆ. ಬಟ್ ಕಾಸ್ಟ್ಲಿ ಆಯಿತು ಅಂತ ನಾನು ತಗೊಳ್ಳಿಲ್ಲ. 10,000 ಸಮಥಿಂಗ್ ಎಷ್ಟೋ ಇದೆ. ನಾವು ತೊಗೊಂಡ್ವಿ, ಆದರೆ ಒಂದು ತೊಗೊಂಡ್ರೆ ಒಂದು ಸೀರೆ ಫ್ರೀಯಲ್ಲಿ ನಾನು ನನ್ನ ಫ್ರೆಂಡು ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಅದನ್ನು ತೋರಿಸ್ತೀನಿ ನಿಮಗೆ ಆವಾಗ ಮುಂದಕ್ಕೆ, ಹಂಗೆ ತೋರಿಸ್ತೀನಿ ಬನ್ನಿ. ಇವಾಗ ಮತ್ತು 2,000ಕ್ಕೆ 3 ಸೀರೆ ಅಂತ ಆಫರು ಬಿಟ್ಟಿದ್ದಾರೆ. ಅದರಲ್ಲೇ ತುಂಬ ರಶ್ ಇದೆ. ಅದು ತುಂಬ ಚೆನ್ನಾಗಿದೆ, ಎಲ್ಲ ಸೀರೆಗಳು ಚೆನ್ನಾಗಿದೆ. ಅದರಲ್ಲೂ ಅಷ್ಟೇ ನಾವು ಮತ್ತು ನನ್ನ ಫ್ರೆಂಡು ಶೇರ್ ಮಾಡ್ಕೊಂಡಿದ್ದೀವಿ. ಬನ್ನಿ ಹಾಗೆ ಮುಂದೆ ಸೀರೆ ಕಲೆಕ್ಷನ್ಗಳು ನೋಡಿ, ಯಾವ ಥರ ಇದೆ ಅಂತ ನೋಡಿ ಬನ್ನಿ. ಈಗ ಹಾಳಾಗ್ತಾ ಇದೆ ಆ್ಯಕ್ಚುಲಾಗಿ. ಸೊ ಎಲ್ಲ ಯಾರು 5-3 for 2,000 ಈಗ ಬಂದು ಸ್ಟೇಜ್ ಹತ್ರ ಹಾಕ್ತಾರೆ. ಇನ್ನೇನು ರೆಡಿ ಆಗ್ತಾ ಇದೆ. ಸೊ 3 ಸೀರೆಗಳಿಗೆ 2,000 ರೂಪಾಯಿ ಅಷ್ಟೇ. ಡ್ಯೂಯಲ್ ಕಲರ್
ಸೊ 3 ಸೀರೆಗಳಿಗೆ 2,000 ರೂಪಾಯಿ. ಈಗ ಸ್ಟಾಕ್ ಹೊಸ ಕೌಂಟರ್ ಓಪನ್ ಆಗ್ತಿದೆ. 3 ಸೀರೆಗಳಿಗೆ 2,000 ರೂಪಾಯಿ. ಅಯ್ಯೋ ಏನು ಕ್ಯಾನ್ಸಲ್ ಆಗುತ್ತೆ. ಸೊ ರಿಕ್ವೆಸ್ಟ್ ಯಾರು ದಯವಿಟ್ಟು ಲೈವ್ ಮಾಡಿಬಿಟ್ಟು. ಸಖತ್ತಾಗಿದೆ. ಏನು ಸಾಫ್ಟ್ ಇತ್ತು 2,500. ಏನು ಪರವಾಗಿಲ್ಲ. ಅಲ್ಲಿ ನೋಡಿ ಅಲ್ಲಿ. ಅಯ್ಯೋ ಅಮ್ಮ, ಸೀರೆಗಳನ್ನು ಓಪನ್ ಮಾಡಕ್ಕೆ ಹೋಗ್ಬೇಡಿ. 3 ಸೀರೆಗಳಿಗೆ ಹುಷಾರು, ಟೇಬಲ್ ಬೀಳುತ್ತೆ, ಹುಷಾರು ಟೇಬಲ್ ಬೀಳುತ್ತೆ. ಸೊ 3 ಸೀರೆಗಳಿಗೆ 2,000 ರೂಪಾಯಿ. 3 ಸೀರೆಗಳಿಗೆ 2,000 ರೂಪಾಯಿ. 4 ಗಂಟೆಯ ಇವತ್ತಿನ ಆಫರ್ 3 ಸೀರೆಗಳಿಗೆ 2,000 ರೂಪಾಯಿ. ದಯವಿಟ್ಟು ಸೀರೆಗಳಿಗೆ ಕಿತ್ತಾಡಬೇಡಿ. ಹುಷಾರು, ಟೇಬಲ್ ಹುಷಾರು, ಟೇಬಲ್ ಹುಷಾರು, ಟೇಬಲ್ ಹುಷಾರು. ದಯವಿಟ್ಟು ಸ್ಟಾಕ್ ಬರುತ್ತೆ ನಿಧಾನಕ್ಕೆ. ಟೇಬಲ್ ಹುಷಾರು, ನೀವು ಹುಷಾರು. ದಯವಿಟ್ಟು ಕಲಾಕಳಿ ದಯವಿಟ್ಟು ಸರ್ ಒಂದು ನಿಮಿಷ ಮೇಡಮ್ ಹೇಳಿ. ದಯವಿಟ್ಟು ಲೈನಲ್ಲಿ ಬನ್ನಿ, ದಯವಿಟ್ಟು ಬನ್ನಿ. ದಯವಿಟ್ಟು ಲೈನ್ ಕೊಟ್ಟು ಏನಾಗಬೇಕು ಮುಂಚೆ ಅಷ್ಟೇ. ನೀವು ಓಪನ್ ಸೆಂಟ್ರ್ ಇದೆ. ಓಕೆ ಓಕೆ ಓಕೆ. ಇಲ್ಲಿ ಹೋಗ್ತಿರೋ ಯಾರು ಡೈರೆಕ್ಟ್ ಬೆಳಿಬೇಕು ಸ್ವಲ್ಪ ಡೈರೆಕ್ಟ್ ಬೆಳಿಬೇಕು. ಅದಕ್ಕೆ ಗೊತ್ತಿಲ್ಲ ಸರ್. ಅಷ್ಟೇ ಅಲ್ಲದೆ
Canada's biggest science series of data in photography. ಮಾತು ರೇಡಿಯೋ ಪಾಡ್ಕಾಸ್ಟಿಂಗ್ ಇದು ಒಳ್ಳೆ ಸೀರಿಯಸ್ ಬಿಸ್ನೆಸ್ ಇಲ್ಲ. ಐ ಆಲ್ವೇಸ್ ನೀವು ಟೇಕನ್ ನ್ಯೂ ಚಾಲೆಂಜ್. ಇವಾಗಲೂ ಟೇಬಲ್ ಹತ್ರನೂ ನಾವೇ ನಿಂತು ನಾನು ಮತ್ತು ನಮ್ಮ ಯಾರಿಗೆ ಎಲ್ಲರೂ ಮೊದಲಿನ ಸೀರೆ ಅಂದರೆ ಏನು, ಫೋಲ್ಡಿಂಗ್ ಏನು ಮಾಡಬೇಕು, ಯಾವ ಸೀರೆ ವಿಶೇಷ ಏನು, ಪ್ಲಾಸ್ಟಿಕ್ ಕವರ್ ಹಾಕೋದ್ರಿಂದ ನನಗೆ ಸ್ಟಾಪ್ ಮಾಡೋದು ಎಲ್ಲನೂ ಹಗಲು ರಾತ್ರಿ ಕೈ ಇಟ್ಟು ಶುರುವಾದಂಥ ಒಂದು ಜರ್ನಿ ಇದೆ. ಹಾಗಾಗಿ ಟುಡೇ 3 ತಿಂಗಳಲ್ಲಿ ಇಟ್ ಈಸ್ ದ ಫಾಸ್ಟೆಸ್ಟ್ ಆ್ಯಂಡ್ ದ ಮೋಸ್ಟ್ ಟ್ರಸ್ಟೆಡ್ ಸೀರೆ ಸಂತೆ ಆಗಿಸ್ಕೊಳ್ಳೋದಕ್ಕೆ ಒಂದು ಖುಷಿ ಇದೆ. ಎಲ್ಲರ ಅರ್ಥ ಕಲಾವಿದರಾಗಿರಲಿ, ಆ್ಯಕ್ಟರ್ಸ್ ಆಗಿರಲಿ ಅಥವಾ ಉದ್ಯಮಿಗಳು ಯಾವುದೇ ಹೊಸ ಪ್ರಯತ್ನ ಕಲಿತಾಗ ರೂಪದಲ್ಲಿ ನಮ್ಮ ಜನಗಳು ಹೀಗಾಗಿ ತಪ್ಪಿಸ್ಬೇಕು. ಮತ್ತು ಎರಡನೇದು ಇಷ್ಟೊಂದು ಹಾರ್ಡ್ ವರ್ಕಿಂಗ್ ಅಫ್ಕೋರ್ಸ್ ಪ್ರತಿ ಸಂತೆ ನಡಿಬೇಕಾದ್ರೂ ಕಾಣದ ಪ್ರಯತ್ನ ಸತತವಾಗಿ ಹಗಲು ರಾತ್ರಿ ಎಷ್ಟು ಚೆನ್ನಾಗಿ ಸೀರೆಗಳನ್ನು ಒಂದು ಪಕ್ಕ ನೋಡ್ಬೇಕಂದ್ರೆ ಸ್ಟಾಫ್ ಅದಕ್ಕೆ ರಾತ್ರಿ ಜೋಡಿಸಿರ್ತಾರೆ. ಯಾವ ಸೀರೆ ಹೋಗಬೇಕು, ಪ್ರೈಸಿಂಗು, ಲೇಬಲಿಂಗು, ಗಾಡಿಗಳಿಂದ ಸ್ಟಾಪಿಂಗ್ ಹೋಗಿ ಬನ್ನಿ ಹಾಕೋದು, ಇಷ್ಟೆಲ್ಲ ಕೆಲಸ ಅಡುಗೆ ಬಡಿಸೋದು, ತಂದ್ಕೊಡೋದು, ಅದರಲ್ಲಿ ಸ್ಪೈಸ್ ಉಟ್ರೆ ಲುಕ್ಕ ಕಾಣಿಸುತ್ತೆ. ಈ ಕಲರ್ ಇದಕ್ಕೆ ಇದ್ರದ್ದು ವೈಟ್ ಇದ್ರ ನಿಮ್ಗೆ ಆಗ್ಬೇಕು ಎಷ್ಟು ಚೆನ್ನಾಗಿ ಬರೋ ಸಾರಿ ರಫ್ ಇದೆ ಇದು. ಗೊತ್ತಾಗ್ಬಿಡುತ್ತೆ. ಯಾರು ಸಹಕರಿಸ್ತಾರೆ ಮತ್ತೆ ಓಪನ್ ಆಗಲ್ಲ ಪ್ರೊಸೀಜರ್. ಚೆನ್ನಾಗಿದೆ ಸಂದೇಶ. ಸೀರೆ ಎಕ್ಸ್ಚೇಂಜ್ ಮತ್ತೆ ಬರಬೇಕು. ಬ್ಲೌಸ್ ರನ್ನಿಂಗ್ ಏಜ್ ದಯವಿಟ್ಟು ಇಲ್ಲಿ ಏನಾದರೂ ಮುಂದೆ ಹೋಗ್ಬೇಕು ಮೇಡಮ್. ಒಳ್ಳೆಯ ಸೀರೆ ಮೇಡಮ್. ಇಲ್ಲ ಒಂದು ಇಟ್ಟಾಗಿ ಇಲ್ಲ ಒಂದು ಇಟ್ಟಾಗಿ ಬರ್ತೀವಿ ನೀವು ಆ್ಯಕ್ಚುಲಿ ಬಿಲ್ಲಿಂಗ್ ಎಲ್ಲ அன்னைக்கு உண்மையாக தான் பேசினேன். நான் சொன்னேன் பார்த்து நேற்று எனக்கு கேட்டா ஏன்னா எல்லாம் ಮೇಡಮ್ ಇದು ಬ್ಯಾಚ್ ಕೇಟ್ ತೆಗಿತೀರಾ ಮೇಡಮ್? ಇದು ಒಂಚೂರು ಇಟ್ಕೊಳ್ಳಿ ಮೇಡಮ್, ಹಿಂದೆ ಕಸ್ಟಮರ್ ಇದ್ದಾರೆ ಇಟ್ಕೊಳ್ಳಿ ಮ್ಯಾಮ್. ಪಲ್ಲು ಓಕೆ ನೋಡ್ತಾ ಇದ್ದೀನಿ. ನಾನು ಮೆಜಿಕ್ ಇಟ್ಕೊಂಡಿದ್ದಲ್ಲ ಅವತ್ತು ಬಂದು ಮೆಜಿಕ್ ಇಟ್ಕೊಂಡಿದ್ದಲ್ಲ ಅವೆರಡು ಇದರೊಳಗೆ ನಾನು ಬಿಟ್ಟು ಮತ್ತೆ ನನ್ನ ಜೊತೆ ಅಲ್ವಾ ನಾನು ಪ್ರೋಗ್ರಾಮ್ ಮಾಡ್ತೀನಿ. ಸೀರೆಗಳನ್ನ ನೀವಾಗಿ ಜೋಡಿಸಿ நம்ம புடவை கொஞ்சம் ஃப்ரீயாக இருந்தால் செக்கிங் பண்ணிக்கணும். டேமேஜ் இருந்தால் ಎರಡೇ ಅಲ್ಲ, ಎರಡೇ ತಗೋಬೇಕು. ಸ್ಟೇಟ್ ಮೇಲೆ 3 ಅಲ್ಲ 2. ಇದು ನೋಡಿ ಫೋಟೋದಲ್ಲಿ ಹೆಂಗೆ ಕಲರ್ ಬೇರೆ ಚೇಂಜ್. ಬ್ಲೂ ಕಾಣಿಸ್ತಾ ಇದೆ. ಅದು ಇಟ್ಕೊಳ್ಳಿ. ಇದು ಬ್ಲೌಸ್ ಪೀಸ್ ಬೈರಾ ನೋಡಿ ಇದನ್ನ ನೀನು ದಯವಿಟ್ಟು ಅವ್ನು ದುಡ್ಡೇ ಬೇಡ, ಅವನು ಒಳ್ಳೆಯ ಕೆಲಸ ಇಟ್ಕೋಬೇಡ ಅಂತ. ಆಯ್ತು, ನೀನು ಚೆನ್ನಾಗಿದೆ ಸಂದೇಶ. ಅರ್ಥನೇ ಮಾಡ್ಕೊಳ್ಳೋಣ ಅಂತ ಅದನ್ನು. ಅಲ್ಲಿ ರಶ್ಮಿಕಾ ಮಂದಣ್ಣ ಅವರು ರಿಸೆಪ್ಷನ್ಗೆ ಉಟ್ಕೊಂಡಿದ್ರಲ್ಲ ಫ್ರೆಂಡ್ಸ್, ರೆಡ್ ಮತ್ತು ಬ್ಲ್ಯಾಕ್ ಮೈಸೂರು ಸಿಲ್ಕ್ ಸ್ಯಾರಿ, ಅದನ್ನು ತಂದು ಹಾಕಿದ್ರು. ಹೆಂಗೆ ತುಂಬಿಕೊಂಡ್ರು ಅಂದರೆ ಎಷ್ಟೇ ಕಾಸ್ಟ್ಲಿ ಆದರೂ 11,000 ಅಂತ ಹೇಳಿದ್ರು. ಎಲ್ಲ ಖಾಲಿ ಆಗೋಯ್ತು.
ಒಂದು ನಿಮಿಷದಲ್ಲಿ ಎಲ್ಲ ಖಾಲಿಯಾಗೋಯ್ತು ಫ್ರೆಂಡ್ಸ್. ಅದಕ್ಕೆ ಬಂದಿರೋರೆಲ್ಲ ಫ್ರೆಂಡ್ಸ್ ಎಲ್ಲ ಒಂದೊಂದು ಬ್ಯಾಸ್ಕೆಟ್ ಸ್ಯಾರಿ ತೊಗೊಂಡಿದ್ದಾರೆ. 5, 10, 15 ಲೆಕ್ಕನೇ ಇಲ್ಲ ಹಂಗೆ ತೊಗೊಂಡಿದ್ದಾರೆ. ಎಷ್ಟೇ ಕಾಸ್ಟ್ಲಿ ಆದರೂ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಇದರಿಂದ ಗೊತ್ತಾಗುತ್ತೆ ನಮ್ಮ ಹೆಣ್ಮಕ್ಳು ಸೀರೆ ಪ್ರಿಯರು ಅಂತ. ಬಿಲ್ ಕೌಂಟ್ರು ಬಂದ್ವಿ. ಫುಲ್ ರಶ್ ಇತ್ತು. ಲೈನಲ್ಲಿ ನಿಂತು ನಮ್ಮದು ಬಂದಾಗ ನಾವು ಬಿಲ್ ಹಾಕ್ಸ್ಕೊಂಡು ಹೊರಗಡೆ ಬಂದ್ವಿ. ಬಟ್ ಈ ಸೀರೆ ಸಂತೆಯಲ್ಲಿ ತುಂಬ ವರ್ತಿದೆ. ನಾವು ಶಾಪಲ್ಲಿ ಹೋಲಿಸ್ಕೊಂಡ್ರೆ ಇದು ಬೆಲೆ ಕಮ್ಮಿ ಇದೆ ಫ್ರೆಂಡ್ಸ್. ಬಂದು ಟ್ರೈ ಮಾಡಿ. ನಾನು ನನ್ನ ಫ್ರೆಂಡು ಸೀರೆ ತೊಗೊಂಡು ಹೊರಗಡೆ ಬಂದ್ವಿ ವೀಕ್ಷಕರೇ. ನಾನು ಯಾವ ಸೀರೆ ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಬಾಯ್ ಬಾಯ್.